ಗೈಸ್, ಸಿ ಟಿ ಅಂದರೆ ಏನು ಅಂತ ಎಲ್ಲರಿಗೂ ಗೊತ್ತಿರುತ್ತೆ, ಮತ್ತೆ ಅದು ಹೇಗೆ ವರ್ಕ್ ಮಾಡೋದಂತ ಅದು ಕೂಡ ಗೊತ್ತಾಗಿರುತ್ತೆ. ಆದರೆ ಸಿ ಟಿಯಲ್ಲಿ ಯಾವ ಟೆಸ್ಟ್ ಮಾಡ್ತಾರಂತ ನಿಮಗೆ ಗೊತ್ತಾ? ಇವತ್ತಿನ ವಿಡಿಯೋದಲ್ಲಿ ಸಿ ಟಿಲಿ ಯಾವ ಟೆಸ್ಟ್ ಮಾಡ್ತಾರಂತ ಹೇಳ್ತೀನಿ. ಸಿ ಟಿಗೆ ಮೊದಲಿಗೆ ಬಂದ್ಬಿಟ್ಟು ಐ ಆರ್ ಟೆಸ್ಟ್ ಮಾಡ್ತಾರೆ. ಐ ಆರ್ ಅಂತ ಹೇಳಿದ್ರೆ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಟೆಸ್ಟ್ ಅಂತ. ಸೆಕೆಂಡ್ ಒನ್ ಬಂದ್ಬಿಟ್ಟು ಟ್ಯಾನ್ ಡೆಲ್ಟಾ ಟೆಸ್ಟ್ ಅಂತ. ಮೂರನೇದು ಬಂದ್ಬಿಟ್ಟು ವೈಂಡಿಂಗ್ ರೆಸಿಸ್ಟೆನ್ಸ್ ಟೆಸ್ಟ್. ನಾಲ್ಕನೇದು ಬಂದ್ಬಿಟ್ಟು ನೀ ಪಾಯಿಂಟ್ ವೋಲ್ಟೇಜ್ ಟೆಸ್ಟ್ ಮಾಡ್ತೀವಿ. ನೀ ಪಾಯಿಂಟ್ ವೋಲ್ಟೇಜ್ ಯಾವುದಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ ಪಿ ಎಸ್ ಕ್ಲಾಸ್ ಪ್ರೊಡಕ್ಷನ್ ಕೋರ್ ಯಾವ್ದು ಇರುತ್ತಲ್ಲ ಅದಕ್ಕೆ ನೀ ಪಾಯಿಂಟ್ ವೋಲ್ಟೇಜ್ ಟೆಸ್ಟ್ ಮಾಡ್ತೀವಿ. ಮತ್ತೆ ಮಿಟ್ರಿಂಗ್ ಕೋರ್ಗೆ ನಾವು ಇನ್ಸ್ಟ್ರೂಮೆಂಟ್ ಸೇಫ್ಟಿ ಫ್ಯಾಕ್ಟರ್ ಚೆಕ್ ಮಾಡ್ತೀವಿ. ಮತ್ತೆ ಅದರಲ್ಲಿ 5P20 ಅಂದರೆ ಬ್ಯಾಕಪ್ ಕೋರ್ಗೆ ನಾವು ಎಕ್ಯುರಸಿ ಲಿಂಕ್ ಫ್ಯಾಕ್ಟರ್ ಚೆಕ್ ಮಾಡ್ತಿರ್ತೀವಿ. ನೀ ಪಾಯಿಂಟ್ ಅಲ್ಲಿ ನಾವು ಇವು 3 ಕೋರ್ ಇರುತ್ತೆ, ನೀವು ನೋಡಿರ್ಬೋದು. ಸಿ ಟಿಲಿ ಪ್ರೊಡಕ್ಷನ್ ಅಂದರೆ 3 ಕೋರ್ ಯೂಸ್ ಮಾಡ್ತಾರೆ. ಅದರಲ್ಲಿ ಒಂದು ಪ್ರೊಡಕ್ಷನ್, ಒಂದು ಮಿಟ್ರಿಂಗ್, ಒಂದು ಬ್ಯಾಕಪ್ ಇರುತ್ತೆ. ಆ ಮೂರರಲ್ಲಿ ಈ ಕೋರ್ ಟೆಸ್ಟ್ ಮಾಡ್ತಾರೆ. ಮತ್ತೆ ಒಂದು ಐ ಆರ್ ಆಯಿತು, ಟ್ಯಾನ್ ಡೆಲ್ಟಾ ಆಯಿತು, ವೈಂಡಿಂಗ್ ಆಯಿತು, ನೀ ಪಾಯಿಂಟ್. ಐದನೇದು ಬಂದ್ಬಿಟ್ಟು ನಮ್ಮದು ಸಿ ಟಿ ಪೊಲಾರಿಟಿ ಟೆಸ್ಟ್. ಪೊಲಾರಿಟಿ ಟೆಸ್ಟ್ ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಸಿ ಟಿದು ಡೈರೆಕ್ಷನ್ ಚೆಕ್ ಮಾಡಲಿಕ್ಕೆ ಸಿ ಟಿ ಪೊಲಾರಿಟಿ ಚೆಕ್ ಮಾಡ್ತಾರೆ. ಮತ್ತು ಆರನೇದು ಬಂದ್ಬಿಟ್ಟು ನಮ್ಮದು ರೇಷಿಯೋ ಟೆಸ್ಟ್. ರೇಷಿಯೋ ಟೆಸ್ಟ್ ಅಂತ ಹೇಳಿದ್ರೆ ಸಿ ಟಿದು ಈಗ ಎಕ್ಸಾಂಪಲ್ ಆಗಿ 100/1 amps ಇರುತ್ತೆ, 200/1 amps ಇರುತ್ತೆ. ಅದು ಕೊಟ್ಟಿರೋ ನೇಮ್ ಪ್ಲೇಟಲ್ಲಿ ರೇಟೆಡ್ ಕರೆಂಟ್ ಸರಿಯಾಗಿ ಬರ್ತಾ ಇದೆಯಲ್ಲ ಅಂತ ಚೆಕ್ ಮಾಡಲಿಕ್ಕೆ ಸಿ ಟಿ ರೇಷಿಯೋ ಟೆಸ್ಟ್ ಮಾಡ್ತೀವಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಏನಂತ ಹೇಳಿದ್ರೆ ಸಿ ಟಿ ಸೆಕೆಂಡರಿ ನಮ್ಮದು ಯಾವಾಗಲೂ ಶಾರ್ಟಲ್ಲಿ ಇರಬೇಕು. ಗೈಸ್, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ